ನಿಂಗೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮ ಕಸಿನ್ ಅಕ್ಕ ಶ್ರೀಮಂತ ಇದೆ, ಸೊ ಅಲ್ಲಿಗೆ ಹೋಗ್ತಾ ಇದ್ವಿ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಏನೇನೆಲ್ಲ ಆಯಿತು ಅಂತ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ? ಅಂಟಿಲ್ ಲೆಟ್ಸ್ ಸ್ಟೇ ಟ್ಯೂನ್. ಹೋಗ್ತಾ ಇದ್ವಿ, ಆಗಿಲ್ಲ ಏನು ಟ್ರಾವೆಲ್ ಮಾಡ್ತಾ ಇದ್ವಿ. ಬೆಳಗ್ಗೆನೂ ಟ್ರಾಫಿಕ್ ಇದೆ, ಸೊ ಅಲ್ಲೋಗಿ ರೀಚ್ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೋಡಿ, ನನ್ನ ಜೊತೆ ಒಂದು ಸ್ಪೆಷಲ್ ಕ್ಯೂಟಿ ಪರ್ಸನ್ ಇದ್ದಾರೆ. ಹಾಯ್ ಹೇಳು, ನಿನ್ನ ಹೆಸರೇನು? ಈಗಂತ ಏನು ಓದ್ತಾ ಇರೋದು ನೀನು? ಏನು ಓದ್ತಾ ಇರೋದು? ಇವನು ಸ್ವಲ್ಪ ಇಂಗ್ಲೀಷ್ ಬಾಯ್, ಬರೀ ಇಂಗ್ಲೀಷ್ ಮಾತ್ರ ಬರ್ತಿದ್ದಕ್ಕೆ, ಕನ್ನಡ ಬರಲ್ಲ ಅಷ್ಟೊಂದು. ಕನ್ನಡ ಬರಲ್ಲ ಅಲ್ಲ ನಿಮಗೆ? ಏನು ಬರುತ್ತೆ? ಕನ್ನಡದಲ್ಲಿ ಮಾತಾಡಿ ಫಸ್ಟ್ ಇದು. ಎಷ್ಟು ಸ್ವಲ್ಪ ಬರುತ್ತಾ? ನಿನ್ನ ಬೆಸ್ಟ್ ಫ್ರೆಂಡ್ಸ್ ಯಾರು ಸ್ಕೂಲಲ್ಲಿ? ಇನ್ನೊಬ್ಬ ಯಾರು ಹೇಳಿದಲ್ಲ, ರೊನಾಲ್ಡೋ. ಯಾರು ನಿಂದ? ನನಗೆ ಕೊಡ್ತೀಯಾ? ನಾನು ಕೊಡು ಪ್ಲೀಸ್, ನನಗೆ ಇದು ಇಷ್ಟ. ನನ್ನ ಹತ್ರ ಏನೂ ಇಲ್ಲ, ಕೊಡ್ತೀಯಾ? ಕೊಡ್ತೀಯಾ? ನಿನ್ ಕ್ವಶನ್ ಆಪಲ್ ಸ್ಪೆಲ್ಲಿಂಗ್ ಹೇಳು. ಆಪಲ್ ಸ್ಪೆಲ್ಲಿಂಗ್ ಹೇಳು. ಆಪಲ್ APPLE. ಓ ವೆರಿ ಗುಡ್. ಎಕ್ಸ್ರೇ ಸ್ಪೆಲ್ಲಿಂಗ್ ಹೇಳು. X-RAY. ವೆರಿ ಗುಡ್. ಹೊಡೀರಿ ಚಪ್ಪಳೆ, ಅದನ್ನೆಲ್ಲ ತಿನ್ಬಾರ್ದು ಬಾಯಿ ಕಡೆ. ಮಕ್ಕ ರೆಡಿ ಆಗಿಬಿಟ್ಟಿದ್ದಾರೆ, ಸೊ ಬ್ಲೆಸ್ಸಿಂಗ್ಸ್ ತಗೊತಾ ಇದ್ದಾರೆ. ಸೊ ಎರಡು ಕೈ ಸೇರಿ ದೇವ್ರ ಮಾತ್ರ. ಸೊ ನೋಡಿ, ದೇವ್ರ ಬ್ಲೆಸ್ಸಿಂಗ್ಸ್ ತಗೊಂಡು ನೋಡಿ ಹೋಗ್ತಾ ಇದ್ದಾರೆ ಅಕ್ಕ. ಇವಾಗ ದೇವ್ರನ್ನ ಕೈ ಮುಗಿದ್ಬಿಟ್ಟು ಕುತ್ಕೊಂತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದಾರೆ. ಇಲ್ಲಿ ನೋಡಿ ಎಷ್ಟು ಐಟಮ್ಸ್ ರೆಡಿ ಮಾಡಿ ಇಕ್ಕಿದ್ದಾರೆ. ಎಷ್ಟಿದೆ ಅಕ್ಕ? ಏನ್ ಹೇಳ್ತೀರಾ ನಮ್ ಚಾನೆಲ್ಗೆ? ಗೈಸ್, ಎಷ್ಟು ಐಟಮ್ ಇದೆ ಅಮ್ಮ? 13. 13 ಐಟಮ್ ಇದೆ. ಸೊ ಇವಳು ತಡ್ಕೊಳಕ್ ಆಗಲ್ಲ, ನಾವ್ ಈ ಕಡೆ ನೋಡೋದ ಹಂಗಾರೆ ಹೇಳೋದಿಲ್ಲ. ಸೊ ಲಡ್ಡು ನೋಡಿ, ಲಡ್ಡು ಏನ್ ಹಿಂಗೆಲ್ಲ ರೆಡಿ ಆಗ್ಬಿಟ್ಟಿದೀರಾ? ಫಂಕ್ಷನ್ ಇವತ್ತೇನ್ ಹೇಳ್ತೀರಾ? ಗೊತ್ತಿಲ್ಲ ನಂಗೆ. ಅವ್ರ ಯಜಮಾನ್ರು ಆರೆ ಆಗ್ತಾ ಇದಾರೆ. ಎಷ್ಟು ಚೆನ್ನಾಗಿದ್ದಾರೆ ಜೋಡಿ. ಇವರು ತೆಗಿತಾ ಇದಾರೆ ಇಲ್ಲೊಬ್ರು. ಏನು ಕ್ರೋ ಪ್ರೊಡ್ಯೂಸರಾ? ಇವರು ಕ್ರೋ ಪ್ರೊಡ್ಯೂಸರ್. ಅವ್ರ ತಲೆನೇ ಕಾಣಿಸ್ತಾ ಇಲ್ಲ. ಹೆಣ್ಮಗು ನಮ್ಗೆ ಹೆಣ್ಮಗು ಬೇಕು, ಬಟ್ ಏನಾಗುತ್ತೋ ಗೊತ್ತಿಲ್ಲ. ಫೋಟೋ బాగా ఇంకో 2 కూడా అవుతాయి. ಅಕ್ಕ, ನೀವಿಬ್ರು ಸೈಡ್ ಅಲ್ಲಿ ನಿಂತ್ಕೊಳ್ಳಿ. ಅಲ್ಲಿ ನೋಡಿ, ಅಲ್ಲಿ ಅಲ್ಲೆಲ್ಲ ಹಂಗೆ ಕರೆಕ್ಟ್. ಸ್ವಲ್ಪ ಸ್ಮೈಲ್, ತಮ್ಮುಡು ಅನ್ನೆ. ಸೊ ನಾನು ನಮ್ಮ ಅಕ್ಕ ಹೋದ್ವಿ ಸ್ವಲ್ಪ ಫೋಟೋಸ್ ಮತ್ತು ಇದೆಲ್ಲ ತೊಗೊಳ್ಳೋಣ ಅಂತ. ಸೊ ನಮ್ಮ ಅಕ್ಕ ಗಿಫ್ಟ್ ಕೂಡ ತಂದಿದ್ಲು, ಅದನ್ನು ಕೊಟ್ಟಲು. ಸೊ ನೋಡಿ ನಮ್ಮ ಭಾವ ಹೆಂಗೆ ತೆಗ್ದಿದ್ದಾರೆ ವೀಡಿಯೋಸ್ನ. ಸೊ ಅದನ್ನು ಮುಗಿಸ್ಕೊಂಡು ಅಕ್ಷತೆ ಕಾಳೆಲ್ಲ ಹಾಕ್ಬೇಕಂತೆ. ಸೊ ನಾನು ಹಾಕ್ಬಿಟ್ಟೆ. ನಮ್ಮ ಅಕ್ಕ ಹಾಕ್ತಾಯಿದ್ದಾಳೆ ಅಕ್ಷತೆ ಕಾಳನ್ನ ನಮ್ಮ ಅಕ್ಕಗೆ.
ವಾಯ್ಸ್ ಓವರ್ ಕೊಡ್ತೀನಿ ಬಿಡು. ನಾವು ಚಿಕ್ಕವರಾಗಿದ್ರು ಆ ಶಾಸ್ತ್ರ ಎಲ್ಲ ಕಲ್ತಿ ಮಾಡ್ಬೇಕು. ಹಾಡಾಕಿ ಯಾರಾದ್ರು ಫಂಕ್ಷನ್ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಎಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ.